ನಾಯಿ ಅಥವಾ ಕತ್ತೆ ಈ ಎರಡು ಸಂಭೋಗ ಕ್ರಿಯೆ ನಡೆಸುವಂಥ ಸಂದರ್ಭದಲ್ಲಿ ನಾವು ಇನ್ನು ತೊಗೊಂಡೋಗಿ ಮದ್ದಿಗೆ ಜೋರಾಗಿ ಹೊಡಿಬೇಕಾಗುತ್ತೆ. ನಮ್ಮ ಕೈಯಲ್ಲಿರೋದು ಬಂದು ವಶೀಕರಣ, ಕೆಳಗೆ ಬಿದ್ದಿರೋದು ಬಂದು ಇಬ್ಬರನ್ನು ಕಿತ್ತಾಕೋದು. ಈಗ ನಾವು ಯಾರನ್ನ ವಶೀಕರಣ ಮಾಡ್ಕೊತೀವಿ, ಈಗ ಹೆಂಡತಿ ಗಂಡನ ಮಾತು ಕೇಳ್ತಿಲ್ಲ, ಮನೆ ಬಿಟ್ಟು ಹೋಗ್ತಿದ್ದಲ್ಲ ಅಂದಾಗ ಇದನ್ನ ತಗೊಂಡೋಗಿ ಗಂಡಸಿನ ವೀರ್ಯ ಮಿಕ್ಸ್ ಮಾಡಿ ಅವರು ತಿನ್ನುವಂಥ ಪದಾರ್ಥದಲ್ಲಿ ಮಿಕ್ಸ್ ಮಾಡಿ ಕೊಟ್ಟರೆ ಸಾಕು. ಅವರು ಇವ್ರು ಹೇಳ್ದಂಗೆ ಕೇಳ್ತಾರೆ, ತಿರ್ಗಿ ಮನೆ ಬಿಟ್ಟು ಹೋಗಲ್ಲ, ಗಂಡ ಹೆಂಡತಿ ಮಧ್ಯೆ ಜಗಳ ಬರಲ್ಲ. ನಮ್ದು ಬಂದು ಅಘೋರ ಪಂಥ ವಿದ್ಯೆ. ಇದರಲ್ಲಿ ವಿದ್ಯೆಗಳು ಸುಮಾರು ಥರ ಇರ್ತವೆ. ಎಲ್ರಿಗೂ ನಮಸ್ಕಾರ. ಬಹಳ ವಿಶೇಷವಾದಂಥ ವಿಚಾರ. ಇಷ್ಟು ದಿನ ಒಂದು ಗಿಡಮೂಲಿಕೆಗಳ ಬಗ್ಗೆ ಹೇಳ್ತಾ ಇದ್ದೇವೆ. ಗಿಡಮೂಲಿಕೆಗಳಿಂದ ತಾಂತ್ರಿಕಕ್ಕೆ ಹೆಂಗೆ ಬಳಕೆ ಮಾಡ್ಕೊತಾರೆ ಅಂದರೆ ಮಾಟ ಮಂತ್ರ ಅಂತ, ಆ್ಯಂಡ್ ದೇವರುಗಳನ್ನು ಕೂಡ ಯಾವ ರೀತಿ ಇದರಿಂದ ಹೋಲಿಸ್ಕೊತಾರೆ, ಹೀಗೆ 10 ಹಲವು ವಿಚಾರಗಳನ್ನು ಹೇಳಿಸ್ತೀನಿ. ನಮ್ಮ ಜೊತೆ ಇದ್ದಾರೆ ಈಗ ಸರ್. ತಮ್ಮ ಸಂಪೂರ್ಣ ಹೆಸರನ್ನ ಮತ್ತು ಪರಿಚಯವನ್ನು ಕೊಡಿ. ನಮಸ್ಕಾರ, ಹೆಸರು ದೇವ ಅಂತ, ಕಾಲಭೈರವ ಆರಾಧಕರು. ಸರ್, ಈಗ ನಮ್ಮ ಪಕ್ಕದಲ್ಲೇ ಒಂದು ಗಿಡ ಇದೆ, ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಎಲ್ಲಿಂದನೇ ಶುರು ಮಾಡೋಣ. ಇದು ಸಾಮಾನ್ಯವಾಗಿ ನೋಡಿರ್ತೀರ ಎಲ್ಲ, ಪ್ರತಿಯೊಬ್ಬರು ಹಳ್ಳಿಗಳ ಕಡೆ ಇದು ಪರಿಚಯ ಇರುತ್ತೆ. ಇದು ಕಕ್ಕೆ ಮರ ಅಂತ. ಕಕ್ಕೆ ಮರ ಕೆಲವು ಕಡೆ ಬೇಟೆಕಾಯಿ ಅಂತಾರೆ. ಇದ್ರ ವಿಶೇಷ ಅಂದರೆ ನೋಡಿ, ಇದು ನಮ್ಮ ರಾಜ್ಯಕ್ಕಿಂತ ಕೇರಳ, ತಮಿಳುನಾಡು ಕಡೆ ಇದು ಬಹಳ ವಿಶೇಷವಾಗಿ ಇದನ್ನೇ ಬಳಕೆ ಮಾಡ್ತಾರೆ. ಅವರು ಒಂದು ಹಬ್ಬ ಆಚರಣೆಗೆ, ಅವರು ಮುಖ್ಯವಾಗಿ ಒಂದು ಹಬ್ಬ ಬರುತ್ತೆ, ಅವರು ಜಾತ್ರೆ ಮಹೋತ್ಸವ ಅಂತ ಮಾಡ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಇದೇ ಅಲಂಕಾರ, ದೇವರಿಗೆ ಅಲಂಕಾರ, ಅವ್ರ ಮನೆಗಳಿಗೆ ಅಲಂಕಾರ, ಪ್ರತಿಯೊಂದಕ್ಕೂ ಅಲಂಕಾರ ನೋಡಿ. ಅವರು ಈ ರೀತಿ ಒಂದು ಅಲಂಕಾರವಾಗಿ ಕಟ್ತಾರೆ. ಇದು ಇದರಲ್ಲಿ ಅಂದರೆ ಒಂದು ಕಾನ್ಸ್ಟಿಪೇಷನ್ ಕೂಡ ಇದರ ಕಾಯಿ ಬಳಕೆ ಆಗುತ್ತೆ ಅಂತ ನಾನು ಕೇಳಿದ್ದೀನಿ. ನಾನು ಬಳಕೆನೂ ಮಾಡಿದ್ದೀನಿ. ಇದನ್ನು ಬಳಕೆ ಆಗುತ್ತೆ. ಈಗ ಈ ಆಯುರ್ವೇದಿಕ್ ಪದ್ಧತಿಯಲ್ಲಿ ಬಂದರೆ ಈ ಒಂದು ಹೂವನ್ನ ಬಳಕೆ ಮಾಡಿಕೊಂಡು ಈಗೇನಿದು ಸನ್ಸ್ಕ್ರೀಮ್ ಅವು ಇವಂತ ಏನು ಬಳಕೆ ಮಾಡ್ತಾರೋ ಮುಖ ಬೆಳಗಾಗಕ್ಕೆ, ಪ್ರತಿಯೊಂದಕ್ಕೂ ಇದು ಆಯುರ್ವೇದಿಕಲ್ಲಿ ಬಳಸ್ತಾರೆ. ಆಯುರ್ವೇದಿಕಲ್ಲಿ ಸುಮಾರು 10 ಹಲವಾರು ಉಪಯೋಗ ಇದೆ ಇದರಿಂದ. ನಮ್ಮ ವಾಮ ಮಾರ್ಗದಲ್ಲಿ ತಾಂತ್ರಿಕ ಪದ್ಧತಿಯಲ್ಲಿ ನೋಡೋದಾದ್ರೆ, ನಾವು ಈ ಕಕ್ಕೆ ಮರದ ಹೂವು, ಈ ಕಾಯಿ, ಈ ಬೇಟೆಕಾಯಿ ಅಂತ ಬಿಡ್ತದೆ, ಈ ಪ್ರತಿಯೊಂದು ಉಪಯೋಗಿಸ್ಕೊಂಡು ನಾವು ಇದರಲ್ಲಿ ವಾಮ ಮಾರ್ಗದಲ್ಲಿ ಸುಮಾರು ಪ್ರಯೋಗ ಮಾಡ್ಬೋದು. ಅದ್ರಲ್ಲಿ ಮುಖ್ಯವಾಗಿ ನಾವು ವಶೀಕರಣ ಪ್ರಯೋಗಕ್ಕೆ ಇದು ಅತಿ ಹೆಚ್ಚಾಗಿ ಬಳಸ್ತೀವಿ. ವಶೀಕರಣ ಮಾಡ್ತಾರೆ ಇದರಲ್ಲಿ ವಶೀಕರಣ ಮಾಡ್ತಾರೆ. ಈ ಹೂವು ಬಳಸ್ಬೋದು, ಈ ಮೊಗ್ಗು, ಬೇಟೆಕಾಯಿ, ಇದು ಪೂರ್ತಿ ನಾವು ಇದನ್ನ ವಶೀಕರಣಕ್ಕೆ ಬಳಸ್ಬೋದು. ಆ ಕಾಯಿನ ತೋರಿಸ್ತೀನಿ. ನಾವು ಎತ್ತಿಟ್ಟಿರ್ತೀವಿ ಕಾಯಿಗಳು ಯಾವಾಗಲೂ. ಒಂದು ಈಗ ಸೀಸನ್ ಇಲ್ಲ, ಸೀಸನ್ ಇದ್ದಾಗ ನಾವು ಮೊದಲು ಸುಮಾರು ಇಟ್ಟಿದ್ವಿ. ಈಗ ಬಿದ್ದಿದೆ ನೋಡಿ. ನೋಡಿ, ಈ ಕಾಯಿನ ಸುಮಾರು 1 ರಿಂದ 2 ಅಡಿ ಬೆಳೆಯುತ್ತೆ. ಈ ನಮ್ಮ ಕೈ ಉದ್ದ ಬೆಳೆಯುತ್ತೆ ಕಾಯಿ. ಇದನ್ನ ಏನು ಮಾಡಬೇಕು ಅಂದರೆ, ವಿಶೇಷವಾದ ಸಂದರ್ಭ, ವಿಶೇಷ ಮುಹೂರ್ತದಲ್ಲಿ, ಅಂದರೆ ಅಮಾವಾಸ್ಯೆ ಆಗಲಿ, ಗ್ರಹಣ ಆಗಲಿ, ಅಥವಾ ಹುಣ್ಣಿಮೆ, ಪುಷ್ಯ ನಕ್ಷತ್ರ, ಇಂಥ ದಿನ ಬಂದಾಗ ಇದು ಶುಭ ಮುಹೂರ್ತಗಳು ನಮ್ಮ ವಾಮ ಮಾರ್ಗದಲ್ಲಿ. ಇದನ್ನ ಏನು ಮಾಡಬೇಕು ಅಂತಂದರೆ, ಈಗ ಅಮಾವಾಸ್ಯೆ ರಾತ್ರಿ ಬಂದಾಗ ಇದನ್ನ ಎತ್ತಿಡ್ಕೋಬೇಕು. ಅಮಾವಾಸ್ಯೆ ಟೈಮಲ್ಲಿ ಎತ್ತಿಡ್ಕೋಬೇಕು. ಇದನ್ನ ಎತ್ತಿಡ್ಕೊಂಡು ಶ್ವಾನಗಳು ಅಂತಂದರೆ ನಾಯಿ ಅಥವಾ ಕತ್ತೆ. ಈ ಮಳೆಗಾಲ ಶುರು ಆದಾಗ ಅವು ಸಂಭೋಗ ಕ್ರಿಯೆ ಶುರು ಆಗ್ತವೆ, ಅವಕ್ಕೆ ಸಂಭೋಗ ಆಗ್ತವೆ. ಅಂಥ ಟೈಮಲ್ಲಿ ಕರಿ ನಾಯಿ ಇದ್ರೆ ಭಾರಿ ಒಳ್ಳೇದು. 2 ಕರಿ ಇರಬೇಕು ಅಥವಾ ಕತ್ತೆ. ಈ 2 ಸಂಭೋಗ ಕ್ರಿಯೆ ನಡೆಸುವಂಥ ಸಂದರ್ಭದಲ್ಲಿ ನಾವು ಇದನ್ನು ಅಮಾವಾಸ್ಯೆ ದಿನ ಎತ್ತಿಟ್ಕೊಂಡಿರ್ತೀವಿ. ಇದನ್ನು ತಂದು ಆ ಕ್ರಿಯೆ ನಡೆಯುವಂಥ ಟೈಮಲ್ಲಿ ನಾವು ಇದನ್ನು ತೊಗೊಂಡೋಗಿ ಮದ್ದಿಗೆ ಜೋರಾಗಿ ಹೊಡಿಬೇಕು. ಅಂದರೆ ನಾವು ಈ ತುಂಬ ದಪ್ಪಗಿರೋದು ಹೊಡೆದ್ರೆ ಏಟಾಗುತ್ತೆ, ನೋವಾಗ್ದಿರಂಗೆ ಹೊಡಿಬೇಕು. ಇದು ಈ ಸಣ್ಣ ಇರೋ ಭಾಗದಲ್ಲಿ ಹೊಡೆದ್ರೆ ಸುಮ್ಮನೆ ಮುರಿದೋಗುತ್ತೆ. ಇದು ಮುರಿದು ಬೀಳುತ್ತೆ. ನಮ್ಮ ಕೈಯಲ್ಲಿರೋದು ಒಂದು ಭಾಗ, ಕೆಳಗೆ ಬಿದ್ದಿರೋದು ಒಂದು ಭಾಗ. ಇದು ನಾವು ಸಪ್ರೇಟ್ ಮಾಡಿ ಎತ್ತಿಕೋಬೇಕು. ನಮ್ಮ ಕೈಯಲ್ಲಿರೋದು ಬಂದು ವಶೀಕರಣ, ಕೆಳಗೆ ಬಿದ್ದಿರೋದು ಬಂದು ಇಬ್ಬರನ್ನು ಕಿತ್ತಾಕೋದು. ಅಂದರೆ ಈಗ ಯಾರೋ ಗಂಡ ಬೇರೆ ಇನ್ನೊಬ್ಬರನ್ನ ಇಟ್ಕೊಂಡಿದ್ದಾನೆ, ಏನೇ ಮಾಡಿದ್ರು ಅವನು ಬಿಟ್ಟು ಬರ್ತಿಲ್ಲ, ಸಂಸಾರ ಹಾಳಾಗ್ತಿದೆ ಅಂತ ಅಂದಾಗ, ಈ ಕೆಳಗೆ ಬಿದ್ದಿರೋಂಥ ಈ ಒಂದು ಕಕ್ಕೆ ಗಿಡನ, ಈ ಕಾಯಿನ ಎತ್ಕೊಂಡು ನಾವು ಇದರಿಂದ ಅವ್ರನ್ನ ಉಚ್ಚಾಟನೆ ಮಾಡಿ, ವಿದ್ವೇಷಣೆ ಮಾಡಿ ಇಬ್ಬರನ್ನು ದೂರ ಮಾಡ್ಬೋದು. ಈ ಕೈಯಲ್ಲಿ ಉಳ್ಕೊಂಡಿರುವಂಥ ವಸ್ತು ಇದನ್ನು ಬಳಸ್ಕೊಂಡ್ಬಿಟ್ಟು ಗಂಡ ಹೆಂಡತಿ ವಶೀಕರಣ, ಅತ್ತೆ ಮಾವ, ಅಣ್ಣ ತಮ್ಮ, ಇವ್ರು ಏನೋ ಕಿತ್ತಾಡ್ಕೊಂಡು ಜಗಳ ಮಾಡಿ ದೂರ ಆಗಿರ್ತಾರೆ, ಅವ್ರು ಒಂದಾಗ್ಬೋದು. ಇದರಲ್ಲಿ ಪದ್ಧತಿಗಳು ಸುಮಾರು ಇದ್ದಾವೆ. ಅದ್ರಲ್ಲಿ ಒಂದು ಪದ್ಧತಿ ಅಂದರೆ, ಈಗ ಕೈಯಲ್ಲಿರುವಂಥದ್ದನ್ನ ನಾವು ತಗೊಂಡಿರ್ತೀವಿ, ಅಮಾವಾಸ್ಯೆ ಹೊಡೆದು ಸಂಭೋಗ ಆಗಿದಾಗ ಇನ್ನು ಎತ್ತಿಟ್ಕೊಂಡು ಮತ್ತೆ ಬರೋ ಅಮಾವಾಸ್ಯೆಯವರು ನೆರಳಲ್ಲೇ ಒಣಗಿಸ್ಬೇಕು. ಇದು ಬಿಸಿಲಲ್ಲಿ ಇಡಬಾರ್ದು. ಪೂರ್ತಿ ನಮ್ಗೆ ಆವತ್ತಿನ ದಿನ ಒಂದು ಪ್ರಯೋಗ ಮಾಡ್ತೀವಿ ಅಂತಂದಾಗ ಒಂದು ಪ್ರಯೋಗಕ್ಕೆ ಬೇಕಾಗಿರೋಷ್ಟು ಮಾತ್ರ ತೊಗೊಂಡೋಗ್ಬೇಕು. ಇದು ಜಾಸ್ತಿ ವೇಸ್ಟ್ ಮಾಡ್ಕೋಬಾರ್ದು. ಯಾಕಂದರೆ ಇವು ಸಿಗೋದು ತುಂಬ ರೇರು. ಆ ಸಂಭೋಗ ಕ್ರಿಯೆ ನಡೆಯೋದು ತುಂಬ ರೇರು. ಎರಡು ರೇರ್ ಸಿಗೋದು. ನಾವು ಇದನ್ನು ಮಾಡಿ ಇಟ್ಕೋಬೇಕು. 10 ವರ್ಷ ಆದರೂ ಏನು ತೊಂದರೆ ಕೇಳಲ್ಲ. ಆ ಥರ ನಾವು ಇದನ್ನ ಸಂರಕ್ಷಣೆ ಮಾಡಿ ಇಟ್ಕೋಬೇಕು. ಈ ವಶೀಕರಣಕ್ಕೆ ಬಂದಾಗ ಇದನ್ನ ರುದ್ರಭೂಮಿಗೆ ತಗೊಂಡೋಗ. ಅಂದರೆ ನಮ್ದು ಬಂದು ಅಘೋರ ಪಂಥ ವಿದ್ಯೆ. ಇದರಲ್ಲಿ ವಿದ್ಯೆಗಳು ಸುಮಾರು ಥರ ಇರ್ತವೆ.
ನಮ್ದು ಅಘೋರ ಪಂಥ ವಿದ್ಯೆಯಲ್ಲಿ ನಾವು ಮಾಡುವಂಥ ಕ್ರಿಯೆ. ಹಾಂ ಈ ವಶೀಕರಣಕ್ಕೆ ತಗೊಂಡೋಗಿ ಇದನ್ನ ಮಶಾನದಲ್ಲಿ ಏನೂ ಹಾಕಲ್ಲ, ಬರೀ ಪಚ್ಚಕರ್ಪೂರ ಸಹಾಯದಿಂದ ಇದನ್ನ ಪೂರ್ತಿ ಸುಟ್ಟು ಭಸ್ಮ ಮಾಡ್ತೀವಿ. ಭಸ್ಮ ಮಾಡಿದ ನಂತರ ಈಗ ನಾವು ಯಾರನ್ನ ವಶೀಕರಣ ಮಾಡ್ಕೊತೀವಿ, ಈಗ ಹೆಂಡತಿ ಗಂಡನ ಮಾತು ಕೇಳ್ತಿಲ್ಲ, ಮನೆ ಬಿಟ್ಟು ಹೋಗ್ತಿದ್ದಲ್ಲ ಅಂದಾಗ ಈ ಸುಟ್ಟು ಕರ್ಕಲ್ ಮಾಡಿ ಪೂರ್ತಿ ಇದನ್ನ ನಾವು ಪೌಡರ್ ಮಾಡ್ಕೋತೀವಿ, ಚೂರ್ಣ. ಇದನ್ನ ತಗೊಂಡೋಗಿ ಗಂಡಸಿನ ವೀರ್ಯ ಅಥವಾ ಅವ್ರದ್ದು ಈ ಮೈಯೆಲ್ಲ ಹಿಂಗೆ ಉಜ್ರೆ ಈ ಕೊಳೆ ಬರುತ್ತೆ, ಕಿವಿಲಿರೋ ಗುಗ್ಗೆ, ಮೂಗಲ್ಲಿ ಇದು ಎಲ್ಲ ಕಸ ಒಂದು 5 ತೆಗೆದು ಈ ಜೊತೆ ಮಿಕ್ಸ್ ಮಾಡಿ, ಅಥವಾ ವೀರ್ಯ ಇದೆರಡರಲ್ಲಿ ಯಾವ್ದಾನ ಒಂದು ಆಪ್ಷನು ಮಿಕ್ಸ್ ಮಾಡಿ ಅವರು ತಿನ್ನುವಂಥ ಪದಾರ್ಥದಲ್ಲಿ ಮಿಕ್ಸ್ ಮಾಡಿ ಕೊಟ್ಟರೆ ಸಾಕು. ಅವರು ಇವ್ರು ಹೇಳ್ದಂಗೆ ಕೇಳ್ತಾರೆ, ತಿರ್ಗಿ ಮನೆ ಬಿಟ್ಟು ಹೋಗಲ್ಲ, ಗಂಡ ಹೆಂಡತಿ ಮಧ್ಯೆ ಜಗಳ ಬರಲ್ಲ. ಬಟ್ ಇದಕ್ಕೆ ಮಂತ್ರಗಳು ಇರ್ತವೆ. ಹೌದು, ಇದು ಬಹಳ ಮುಖ್ಯ. ಇದು ಯಾಕೆ ನಾವು ಹೇಳಕ್ ಹೋಗಲ್ಲ ಅಂತಂದ್ರೆ ಪ್ರಯೋಗ ಮಾಡ್ತಾರೆ, ತೊಂದರೆ ಆಗುತ್ತೆ. ಒಂದು ಈಗ ಇದ್ರಲ್ಲಿ ಹೇಳ್ತೀನಿ ನೋಡಿ, ನಮ್ಮ ವಿಡಿಯೋಗಳು ನೋಡ್ಕೊಂಡು ಕೆಲವರು ಏನೋ ತೋರ್ಸ್ಕೊಟ್ಟವ್ರೆ ಮಾಡ್ಬಿಡೋಣ, ಯಾವ್ದೋ ಹುಡುಗಿನ ಇದ್ ಮಾಡ್ಕೊಳ್ಳೋಣ ಅಂತ ಮಾಡಕ್ ಹೋಯ್ತೀರಾ, ಇದ್ರ ಬಾಯಿ ದೊಡ್ಡ ಮಟ್ಟಕ್ಕೆ ಏಟ್ಗಳು ತಿಂತೀರಾ. ಹಂಗಾಗಿ ಯಾವುದೇ ಒಂದು ಪ್ರಕ್ರಿಯೆ ಮಾಡ್ಬೇಕು ಅಂತಂದಾಗ ಗುರುವಿನ ಬಲ ಇರಬೇಕು. ಈ ನಾವು ಇದು ಮಾಡ್ಬೇಕಂದ್ರೆ ನಮ್ಮ ಗುರುಗಳು ನಮ್ಗೆ ಏನು ತಿಳಿಸ್ಕೊಟ್ಟಿರ್ತಾರೆ ಪ್ರಯೋಗ, ನಾವು ಅದು ಮಾತ್ರ ಮಾಡ್ತೀವಿ. ಅವ್ರು ಕೊಟ್ಟಿದ್ದಂಥ ಮಂತ್ರ ನಾವು ಸಿದ್ಧಿ ಮಾಡಿರ್ಬೇಕು ಮೊದಲು. ನಾವು ಸುಮ್ಮನೆ ಯಾವುದೋ ಮಂತ್ರ ಅಭಿಮಂತ್ರಿಸೋದು ಆಗಲ್ಲ. ಈ ನಮ್ಮ ಚೂರ್ಣ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಇವೆಲ್ಲ ರೆಡಿ ಮಾಡೋ ಅಂತ ಸಂದರ್ಭದಲ್ಲಿ ನಾವು ಮಶಾನದಲ್ಲಿ ಅದನ್ನ ಸುಟ್ಟುವಾಗಲೂ ಸಹ ಅಲ್ಲೂ ಮಂತ್ರ ಇರ್ತವೆ. ಸಂಭೋಗ ಆಗೋ ಟೈಮಲ್ಲಿ ಹೊಡೆಯುವಾಗ ಅಲ್ಲೂ ಮಂತ್ರ ಇರುತ್ತೆ. ಈ ಕಾಯಿನ ಕಿತ್ಕೊಂತೀವಿ, ಅಲ್ಲೂ ಒಂದು ಮಂತ್ರ ಇರುತ್ತೆ. ಈ ಪೂರ್ತಿ ಪ್ರಾಸೆಸ್ ಮಂತ್ರಗಳಿಂದ ನಡೀತವೆ. ಇದ್ರಲ್ಲಿ ಬಂದು ತಾಂತ್ರಿಕ ವಿದ್ಯೆ ಅಂತಂದಾಗ ತಂತ್ರ ಮಂತ್ರ ಎರಡು ನಡಿಬೇಕು. ತಂತ್ರ ಅಂದ್ರೆ ನಾವು ಬಳಸುವಂತ ವಸ್ತುಗಳು, ಮಂತ್ರ ಅಂದ್ರೆ ನಾವು ಅಭಿಮಂತ್ರಿಸೋದು, ಯಾವ ಪ್ರಕ್ರಿಯೆ ಮಾಡ್ತೀವಿ ಅಂತದ್ದು. ಹಾಗಾಗಿ ಪ್ರತಿಯೊಂದು ನಾವು ಕಿತ್ಕೊಳ್ಳೋಕೊಂದು ಮಂತ್ರ, ಹೊಡೆಯೋಕೊಂದು ಮಂತ್ರ, ತಿರ್ಗಾ ನಾವಲ್ಲಿ ಸುಟ್ಟು ಭಸ್ಮ ಮಾಡೋಕೊಂದು ಮಂತ್ರ, ಅದನ್ನ ಅವ್ರಿಗೆ ಕೊಡ್ತೀವಲ್ಲ ಕಸ್ಟಮರ್ಗೆ, ಆಗ್ಲೂ ಒಂದು ಮಂತ್ರ ಇರುತ್ತೆ. ಅದನ್ನು ಅಭಿಮಂತ್ರಿಸಿ ಪೂರ್ತಿ ಅವ್ರು ಕೊಟ್ಟಾಗ ಮಾತ್ರ ಇದು 100% ಕೆಲಸ ಆಗುತ್ತೆ. ನಾವು ಅದು ಬಿಟ್ಟು ಸುಮ್ಮನೆ ಯಾರೋ ಹೇಳಿದ್ದಾರೆ ಕಿತ್ಕೊಂಡು ಹೊಡಿತೀನಿ ಮಾಡ್ತೀನಿ ಅಂದರೆ ಅವು ನಡೆಯಲ್ಲ, ಮತ್ತೆ ತೊಂದರೆ ಸಿಗಾಕೊಂತವೆ. ಯಾಕಂತಂದ್ರೆ ಇವೆಲ್ಲ ಸ್ಮಶಾನ ವಿದ್ಯೆಗಳು ಸಂಬಂಧಪಟ್ಟಂಗೆ. ಅಘೋರ ಪಂಥ ಅಂದ್ರೆ ಸ್ಮಶಾನನೇ, ನಮ್ಗೆ ಸ್ಮಶಾನ ದೇವಸ್ಥಾನ ಇದ್ದಂಗೆ. ಹಾಗಾಗಿ ಸ್ಮಶಾನದಲ್ಲಿ ನಾವು ಕೂತ್ಕೊಂಡು ಕಾಲು ಹಿಡ್ಕೊಂಡು ಕೂತ್ಕೊಂತೀವಿ ಅಂದಾಗ ನಮ್ಮ ಹಿಂದೆ ಸುತ್ತಮುತ್ತ ಸಾವಿರಾರು ದುಷ್ಟಶಕ್ತಿಗಳು ಇರ್ತವೆ ತಡೆಯೋಕ್ಕೆ. ಆ ಟೈಮಲ್ಲಿ ನಮಗೆ ದೇಹ ರಕ್ಷಣೆ, ಆತ್ಮರಕ್ಷಣೆ ಮಂತ್ರಗಳಿಲ್ಲ, ನಮಗೆ ಗುರುವಿನ ಬಲ ಇಲ್ಲ, ಆಶೀರ್ವಾದ ಇಲ್ಲ, ನಾವು ಸಿದ್ಧಿ ಮಾಡಿರುವಂಥ ದೇವತೆ ಆಶೀರ್ವಾದ ನಮ್ಮ ಮೇಲೆ ಇಲ್ಲ ಅಂತಂದಾಗ ನಾವು ತೊಂದರೆ ಸಿಗಾಕೊಳ್ಳೋದು ಗ್ಯಾರಂಟಿ. ಹಾಗಾಗಿ ನಾವು ಏನೇ ಒಂದು ಪ್ರಯೋಗ ಮಾಡಿದಾಗಲೂ ಸಹ 100 ಸಲ ಯೋಚನೆ ಮಾಡಬೇಕು. ವಿನಾಕಾರಣ ಸುಮ್ಮನೆ ಹೋಗಿ ಏನೋ ಮಾಡ್ತೀನಿ ಅಂದರೆ ಅಪಾಯಕ್ಕೆ ನೀವೇ ಸಿಲುಕ್ತೀರಾ. ನೋಡಿ, ಯೂಟ್ಯೂಬಲ್ಲಿ ಬರೋ ಒಂದು ಎಲ್ಲನ ಏನಂದರೆ ಒಂದು ಇನ್ಫಾರ್ಮೇಷನ್ಗೆ ಅಷ್ಟೇ. ಈಗ ಏನು ಹೇಳ್ತಾ ಇರೋದು, ನಾವು ತಿಳಿಸ್ತಾ ಇರೋದು ಒಂದು ಇನ್ಫಾರ್ಮೇಷನ್ ಅಷ್ಟೇ. ಇದನ್ನು ತಿಳ್ಕೊಂಬಿಟ್ಟು ಅದೆಲ್ಲ ಯೂಟ್ಯೂಬಲ್ಲಿ ನಮ್ಮ ಮಂತ್ರ ಡೌನ್ಲೋಡ್ ಮಾಡಿಕೊಂಡು ಅದನ್ನೇನೋ ಪ್ರಯೋಗ ಮಾಡ್ತೀನಿ ಅಂದರೆ ನೀವು ತೊಂದರೆ ಹಾಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಒಂದು ಗುರುವಿನಿಂದ ಪಡ್ಕೊಬೇಕಾಗತ್ತೆ. ಇವರು ಅಘೋರಿಗಳಿಂದ ಪಡ್ಕೊಂಡಿರೋಂಥದ್ದನ್ನ ಗುರು ಈ ತಂತ್ರಗಳನ್ನು ಅವರು ಅದರಲ್ಲಿರುವಂಥ ಒಂದು ಸ್ವಲ್ಪ ವಿಚಾರಗಳನ್ನು ಅಷ್ಟೇ ತಿಳಿಸ್ತಾ ಇದ್ದಾರೆ. ಏನು ಈ ಕಕ್ಕೆಕಾಯಿಯಿಂದ ಯಾವ ರೀತಿ ಮಾಡ್ಕೊಬೋದು, ಸೊ ಆ ವಿಚಾರನಷ್ಟೇ ತಿಳಿಸಿದ್ದಾರೆ. ಸರಿ ಅಲ್ವಾ ಸರ್? ಅಷ್ಟೇ. ಇದರಲ್ಲಿ ಇನ್ನೂ ಸುಮಾರು ವಿಧ ಇದಾವೆ. ಇದು ನಾನು ತಿಳಿಸಿದಾಗ ಒಂದು ಭಾಗ. ಇದರಲ್ಲಿ ಈ ಕಕ್ಕೆ ನಾವು ಹೊಡೆದು ಮಾಡೋದು ಒಂದು ಇರುತ್ತೆ. ಇದು ಬಿಟ್ಟು ಇದರಲ್ಲಿ ಇರ್ತಕ್ಕಂಥ ಬೀಜಗಳು ಇರ್ತವೆ, ಕಾಯಿ, ಅದನ್ನು ಬಳಸ್ಕೊಂಡು ವಶೀಕರಣ ಮಾಡ್ಬೋದು. ಒಳಗಡೆ ಒಂದು ಅಂಟು ಪದಾರ್ಥ ಇರ್ತವೆ. ಆ ಅಂಟು ಪದಾರ್ಥನ ಆಯುರ್ವೇದಿಕಲ್ಲೂ ಬಳಸ್ತಾರೆ, ಇವೆಲ್ಲ ಬಳಸ್ತಾರೆ. ನಾವು ಇದೇ ಅಂಟು ಪದಾರ್ಥ ನಾವು ವಶೀಕರಣಕ್ಕೆ ಬಳಸ್ತೀವಿ. ಕುತೂಹಲ ಮೂಡಿಸುವಂತಹ ಅನೇಕ ವಿಚಾರಗಳನ್ನ ಇವರು ಹೇಳ್ತಾನೆ ಹೋದ್ರು. ನಾವು ಇದನ್ನೆಲ್ಲ ರೆಕಾರ್ಡ್ ಮಾಡಿದ್ದೀವಿ. ಆದರೆ ಲಾಸ್ಟ್ ವಿಡಿಯೋದಲ್ಲಿ ತಾಂತ್ರಿಕ ವಿದ್ಯೆ ಬಗ್ಗೆ ಹೇಳಿದಾಗ ಒಂದಷ್ಟು ಕಮೆಂಟ್ಗಳು ಬಂದಿದ್ವು, ಈ ವಿಚಾರಗಳನ್ನು ನೀವು ಬಾಯಿ ಬಿಡಬೇಡಿ, ಹೇಳಬೇಡಿ ಅಂತ. ಹಾಗಾಗಿ ನಾನು ಹೇಳಬೇಕೋ ಬೇಡೋ ನಿಮ್ಮ ಕಮೆಂಟ್ ಮೇಲೆ ನಿಂತಿರುತ್ತೆ. ಬೇಕು ಅಂದರೆ ಕಮೆಂಟ್ ಮಾಡಿ, ಆ ವಿಡಿಯೋವನ್ನು ಕೂಡ ಪ್ಲೇ ಮಾಡ್ತೇನೆ. ಆ ವಿಡಿಯೋವನ್ನು, ಆ ತಾಂತ್ರಿಕ ವಿದ್ಯೆಗಳನ್ನು ಕೂಡ ತಿಳಿಸ್ತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.